ಮುಂದೆ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್ ಈಗ ಅಂತ? ಸರ್ ಅವ್ರಿಗಿರೋದು ಒಂದೇ, ನನ್ನನ್ನು ಸಾಯಿಸಬೇಕು, ಇಲ್ಲ ನಾನು ರಾಜೀನಾಮೆ ಕೊಡಬೇಕು. ಅವ್ರು ನನ್ನ ಮರ್ಡರ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ರಾಜೀನಾಮೆ ಕೊಡೋಕೆ ಕೇಳ್ತಾರೆ, ನಾನು ರಾಜೀನಾಮೆ ಕೊಡಲ್ಲ. ಸರ್ ಈಗ ಒಂದು ಹಲ್ಲೆ ಆಗಿದೆ ಅಂತ ಹೇಳಿದ್ರೆ ಬೇರೆಯವ್ರನ್ನ ಕರ್ಕೊಂಡ್ ಬಂದು ಹಲ್ಲೆ ಮಾಡ್ತಾರೆ ಅಂತ, ಇವಾಗ ನಿಮ್ಮ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಕಂಪ್ಲೇಂಟ್ ಅನ್ನ ಕೊಡ್ತೀರಾ? ಇವಾಗ ನಾನು ಫ್ಲೆಕ್ಸುದೂ ಕಂಪ್ಲೇಂಟ್, ಇಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ಳಾರಿಲ್ಲ. ಪಾಪ ಅವ್ರು ಏನ್ರಿ ಮಾಡ್ತಾರೆ ಪೊಲೀಸ್ ಅವರು? ಪೊಲೀಸ್ ಚೇರೆ ಸೇಲ್ಗೈತ್ರಿ, ಬಿಡ್ಡಿಂಗ್ ನಡೀತಾ ಐತೆ. ಇಡೀ RR ನಗರದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಬಿಡ್ಡಿಂಗ್ ನಡೀತಾ ಐತೆ. 4 ಕಡೆ ದುಡ್ಡು ಕೊಡ್ಬೇಕ್ರಿ ಒಂದು ಚೇರಿಗೆ ಬರೋಕ್ಕೆ. ಒಂದು ಪೊಲೀಸ್ ಚೇರ್ ಫಿಲಪ್ ಮಾಡಕ್ಕೆ 4 ಕಡೆ ಕೊಡಬೇಕು. ಒಂದು ಕಡೆ ಕಮ್ಮಿ ಆದರೆ ಇನ್ನೊಬ್ಬರು ಫಲ, ಇನ್ನೊಂದು ಕಡೆ ಕಮ್ಮಿ ಆದರೆ ಇನ್ನೊಬ್ಬ ಫಲ. 4 ಜನಕ್ಕೆ ದುಡ್ಡು ಕೊಟ್ಟು ಆಮೇಲೆ ಬಂದು ಆ ಚೇರಲ್ಲಿ ಕುಂತ್ಕೋಬೇಕು. ಲ್ಯಾಂಡ್ ಆರ್ಡರ್ ಎಲ್ರಿ ಮೇಂಟೈನ್ ಮಾಡೋಕ್ಕಾಗತ್ತೆ? ಸಾರ್ವಜನಿಕರಿಗೆ ಎಲ್ಲಿ ನ್ಯಾಯ ಒದಗಿಸೋಕ್ಕಾಗತ್ತೆ? ನಾನು ಕೋರ್ಟ್ಗೆ ಕೊಡ್ತೀನಿ, ನಾನು ಕೋರ್ಟ್ಗೆ ಕೊಡ್ತೀನಿ. ಪಾಪ ಪೊಲೀಸ್ ಅವ್ರು ಏನು ಮಾಡಿ ಪ್ರಚಾರಕ್ಕೆ ಮಾಡಂಗಿರ ಹೆಣ್ಣಿನ ಪಕ್ಕದಲ್ಲಿ ಕುಣಿಸ್ಕೊಂಡು ಇವ್ರು ಪ್ರಚಾರ ಮಾಡಿದ್ರೆ ನಾನು ಮಾಡಿದ್ನ? ಸೋತೋಗಿರೋ ಹೆಬ್ಬರ್ತಿನ ಕರ್ಕೊಂಡು ಪ್ರಚಾರ ಮಾಡ್ತಾ ಇರೋದು ಯಾರು? ನಾನು ಮಾಡ್ತಾ ಇದ್ದೀನ ಪ್ರಚಾರ? ನಾನು MLAನೇ. ಪಕ್ಕದಲ್ಲಿ ಯಾರು ನಿಲ್ಸ್ಕೊಂಡಿರೋದು? ಪಾಪ ಬೆಳಗ್ಗೆಯಿಂದನೇ. ಅದ್ರೂ ಮಾಡ್ತೀನಿ, ನಾನು ಕೋರ್ಟ್ಗೂ ಹೋಗ್ತೀನಿ, ಫ್ಲೆಕ್ಸ್ದು ಕಂಪ್ಲೇಂಟು, ಕಮಿಷನರ್ನೇ ಪಾರ್ಟಿ ಮಾಡ್ತೀನಿ. ನನ್ನ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನಾನು ಕೋರ್ಟ್ ಥ್ರೂನೇ ಮಾಡ್ತೀನಿ. ಯಾಕಂದ್ರೆ ಸ್ಟೇಷನಲ್ಲಿ ಅವ್ರು ಏನು ಮಾಡೋಕ್ಕಾಗಲ್ಲ. ಇದು RSS ರೀ, ನಾನು ಹೇಳ್ತಾ ಇದ್ದೀನಲ್ರಿ, ಇಡೀ ದೇಶ ಇವತ್ತು ನಾವು 100ನೇ ವರ್ಷದ ಕಾರ್ಯಕ್ರಮ ರೀ ಇದು ನಮ್ಮದು. ಇವರು ಸ್ನಾನ ಮಾಡದೆ ಅಲ್ಲುಜ್ದೆ ಬಂದು ಕುಂತವ್ರಿ ಬೆಳಗ್ಗೆನೆ. ನಾನು ಪ್ರಾಮಾಣಿಕವಾಗಿ ನನ್ನ RSS ಸಂಸ್ಥೆದು ನಾನು ಬಂದಿರೋದ್ರಿ. ನಾನು 5 ಗಂಟೆಗೆ ಎದ್ದು ಬಂದಿದ್ದೀನಿ ರೀ. ನಾನು 5 ಗಂಟೆಗೆ ಎದ್ದಿರೋದ್ರಿ. ನಾನು ನನ್ನ ಕರ್ತವ್ಯ ರೀ ಇದು. ನಾನು ಒಂದು ಭಾರತೀಯ ಜನತಾ ಪಕ್ಷ, ನನ್ನ ಕಮಿಟ್ಮೆಂಟ್ ಇದು, ಪಾರ್ಟಿ ಕಮಿಟ್ಮೆಂಟು, ನನ್ನ ಹಿಂದೂ ಧರ್ಮದ ಕಮಿಟ್ಮೆಂಟು, ಹಿಂದೂ ದೇಶದ ಕಮಿಟ್ಮೆಂಟು, ಹಿಂದೂ ದೇಶದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರೋದು. ಈ ಥರ ಇಷ್ಟು ನೀಚತನದಲ್ಲಿ ಆ ಒಂದು ಹೆಣ್ಣಿಗೆ ಪಕ್ಕದಲ್ಲಿ ನೀವು ನೋಡಿದಿರಲ್ಲಪ್ಪ, ಇದನ್ನು ನಾನು ಹೇಳ್ತಾ ಇದ್ದೀನ. ನನ್ನನ್ನು ಎಲ್ಲಿ ನಿಲ್ಸಿದ್ರು, ಆ ಹೆಣ್ಣನ್ನು ಎಲ್ಲಿ ನಿಲ್ಸ್ಕೊಂಡಿದ್ರು ನೀವೇ ನೋಡಿದ್ದೀರಿ. ನ್ಯಾಯನೇನ್ರಿ ಇದೆಲ್ಲ? ಡಾಕ್ಟರ್ ಮಂಜುನಾಥ್ಗೆ ಒಂದು ಮಾತಿಲ್ಲ ರೀ. ಸೌಜನ್ಯಕ್ಕೆ ಅವ್ರಿಗೆ ಒಂದು ಲೆಟರ್ ಕೊಟ್ಟಿಲ್ಲ ರೀ, ಒಂದು MP ರೀ. ಇವತ್ತು ನನಗೆ ಮಾಡಿರೋ ಅವಮಾನ ಅಲ್ಲ ಇದು. ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದು ಏನಿದೆ 100ನೇ ವರ್ಷದ್ದು, ಇವತ್ತು ನನಗೆ ಮಾಡಿರೋ ಅವಮಾನ, ಇಡೀ ನಮ್ಮ RSSಗೆ ಮಾಡಿರೋ ಅವಮಾನ. ನನ್ನ ಈ RSS ಕ್ಯಾಪ್ನ ಕಿತ್ಕೊಂಡಿದ್ದಾರೆ. ಮಾಡ್ಬೋದೇನ್ರಿ ಈ ಕೆಲಸ? ಕಿತ್ಕೊಂಡಿರೋದು ನೋಡಿದಿರ್ತಾನೆ. ಮಾಡ್ಬೋದೇನ್ರಿ ಈ ಕೆಲಸ? ಅಲ್ಲಿ ನೀವೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ರಿ, ಪಬ್ಲಿಕ್ ಇದಾರೇನ್ರಿ ಅದರಲ್ಲಿ? ಇವರು ಕರ್ಕೊಂಬಂದಿರೋ ಕಾಂಗ್ರೆಸ್ಸು ಎಲ್ಲ ಏಜೆಂಟ್ಗಳನ್ನ ಅವ್ರನ್ನೇ ಪಬ್ಲಿಕ್ ಮಾಡಿ ಅವರಿಂದ ಹೇಳಿಸ್ಕೊಳ್ಳೋದು, ಅವರಿಂದ ಹೇಳಿಕೆ ಪಡೆಯೋದ್ರಿ. 2 ವರ್ಷ ಬೇಕಾಗಿತ್ತೇನ್ರಿ ಇಲ್ಲಿಗೆ ಬಂದು ಇಷ್ಟೆಲ್ಲ ಹಾಳಾಗೋಗಿರೋದು ನೋಡೋದಕ್ಕೆ? ಬೆಂಗಳೂರು ಗುಂಡಿ ಬಿದ್ದು ಸರ್ವನಾಶ ಆಗ್ತಾ ಇದೆ ರೀ. ಪಾಪ ಮಳೆ ಬಂದಾಗ ಗುಂಡಿ ಕಾಣಿಸ್ತೆ ಸಾಯ್ತಾ ಇದ್ದಾರ್ರಿ. ಮಳೆ ಬರ್ದೇ ಇರೋವಾಗಾದ್ರೂ ಗುಂಡಿ ಕಾಣತ್ರಿ. ಮಳೆನಲ್ಲಿ ಮನೆಗೆ ಹೋಗ್ಬೇಕು, ಪಾಪ ಮಕ್ಕಳಿರ್ತಾರೆ, ಆ ಹೋಗೋಂಥ ಸಮಯದಲ್ಲಿ ನೀರು ತುಂಬ್ಕೊಂಡಿರ್ತಾ ಗುಂಡಿಯಲ್ಲಿ ಸಾಯ್ತಾ ಇದ್ದಾರ್ರಿ. ಜೀವದ ಬೆಲೆ ಗೊತ್ತೇನ್ರಿ ಇವ್ರಿಗೆ? ಬೆಂಗಳೂರು ಇಷ್ಟೇನ್ರಿ ಹಾಳು ಮಾಡೋದು? ಇಂಥವ್ರೆಲ್ಲ ಬೆಂಗಳೂರು ಉಸ್ತುವಾರಿನೇನ್ರಿ? ಪ್ರಚಾರಕ್ಕೆ ಮಾಡಂಗಿದ್ದಿದ್ರೆ ಪಕ್ಕದಲ್ಲಿ ಹೆಣ್ಣನ್ನು ಕರ್ಕೊಂಡು ನಾನು ಬರ್ತಾ ಇರಲಿಲ್ಲ, ಅವ್ರು ಬಂದಿರೋದು ಪ್ರಚಾರಕ್ಕೆ. ಇದು ಇಡೀ DK ಶಿವಕುಮಾರು ಇವತ್ತು ಪದ ಬಳಕೆ ಮಾಡಿರೋಂಥದ್ದು ಕ್ಷಮೆ ಕೇಳಬೇಕು. ಅವ್ರಿಗೊಂದು ಮಾನವೀಯತೆ ಇದ್ರೆ, ಅವರು ಒಬ್ಬ ಶಾಸಕನ ಗೌರವ ಕೂಡ ತಪ್ಪು ಮಾಡಿದ್ದಾರೆ, ಆದರೆ RSSಗೆ ಅವಮಾನ ಮಾಡಿದ್ದಾರೆ, ಅದಕ್ಕೆ ಕ್ಷಮೆ ಕೊಡಬೇಕು. ಇಡೀ ಇದು ನಮ್ಮ ಅಶೋಕ್ ಅಂತಲ್ಲ, ಇಡೀ ದೇಶದ RSSಗೆ ಅವಮಾನ ಮಾಡಿರೋಂಥದ್ದು. ಇದು ಪ್ರತಿಯೊಬ್ಬರು ಖಂಡಿಸ್ತೀವಿ, ಎಲ್ಲರೂ ಖಂಡಿಸ್ತೀವಿ ಇದನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.